ಅವರು ಮಲಾಯ್ಕಾ ಅವರು ಈ ಜೋಡಿ ಥಿಯೇಟರ್ ನಲ್ಲಿ ಕಲ್ಟ್ ಮೂಲಕ ಮಾಡ್ತಿರೋ ಮೋಡಿಗೆ ಒಂದ್ ದೃಷ್ಟಿ ತೆಗೆದ್ಬಿಡೋಣಪ್ಪ. ಯಶಸ್ವಿಯಾಗಿ ಕಲ್ಟ್ ಸಿನಿಮಾ ಎಲ್ಲರ ಹೃದಯವನ್ನ ಗೆಲ್ಲಿ ಅಂತ ಹೇಳ್ತಾ, ಜಾಹಿದ್ ಅವರೇ, ಜನವರಿ 23ನೇ ತಾರೀಕು ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವಾಗ? ಎಲ್ಲರೂ ನಮಸ್ಕಾರ. ಚನ್ನಪಟ್ಟಣ ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನೀವೆಲ್ಲ ನೋಡಿ. ಇಲ್ಲಿ ಸ್ವಲ್ಪ ಕೈ ಎದ್ರಪ್ಪ, ನನ್ನ ಸಿನಿಮಾ ಯಾರೆಲ್ಲ ನೋಡ್ರಪ್ಪ? ಇಷ್ಟ ಆಯ್ತಾ? ಪಕ್ಕಣ ತಮ್ಮೆಲ್ಲರಿಗೂ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಯಾರೆಲ್ಲ ನನ್ನ ಸಿನಿಮಾ ನೋಡಿದ್ದೀರಾ, ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಾಳೆ ಹೆಂಗೋ ರಜಾನೆ ಎಷ್ಟಂತ ಮಲಗ್ತೀರಾ, ಎದ್ದು ಹೋಗಿ. ತುಂಬಾ ಒಳ್ಳೆ ಸಿನಿಮಾ ಮಾಡಿದೀವಿ ನಿಮ್ಗೋಸ್ಕರ. ಇದು ನಮ್ಮ ಕನ್ನಡ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು, ಇದೇ ನಮ್ಮ ಚನ್ನಪಟ್ಟಣದಲ್ಲಿ ಲಕ್ಷ್ಮೀ ಥಿಯೇಟರ್ ರಿಲೀಸ್ ಮಾಡಿದ್ದೀವಿ ನಾವು. ನೀವೆಲ್ಲರೂ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಯೋಗೇಶ್ವರ್ ಸರ್ಗೆ, ಸರ್ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಈ ಕಾರ್ಯಕ್ರಮನ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಅವ್ರಿಗೂ ಕೂಡ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಅಲ್ಲಿ ನಮ್ಮ ಅಣ್ಣಂದು ಫೋಟೋ ಇಟ್ಕೊಂಡಿದ್ರಲ್ಲಪ್ಪ, ಅವ್ರ ಹೆಸರು ತಗೊಂಡು ಆಗತ್ತೆ ಮಾತು. ಅವ್ರೆಲ್ಲರೂ ಅನುಷ ಅವ್ರೆಲ್ಲರೂ ಸೆಲೆಬ್ರಿಟೀಸ್ಕೊಂಡು ಒಂದೇ ಹೇಳ್ತೀನಿ, ತಲೆ ಕೆಡ್ಸ್ಕೊಂಬೇಡಿ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಯಾವತ್ತೂ ಹೀಗೆ ಇದೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಅಯ್ಯೋ ಶಿವನೇ ಹಾಡು ಕೇಳಿದ ತಕ್ಷಣ ಏನ್ ಮುದ್ದ ಕಾಣಿಸ್ತಾರೆ ನಮ್ಮ ಮಲಾಯ್ಕಾ ಅವರು. ಅಯ್ಯೋ ಶಿವನೇ ಅಂತ ಎಲ್ಲರೂ ಹೇಳಿದ್ರೆ, ಸಿನಿಮಾವನ್ನ ಥಿಯೇಟರ್ ಹೋಗಿ ನೋಡ್ಬಿಟ್ರೆ ಆ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿಸ್ಬಿಟ್ರು. ಅಯ್ಯೋ ಶಿವನೇ ಮಲಾಯ್ಕಾ ಹಿಂಗೆ ಅಂತ. ಹೇಗ್ ಅನ್ಸ್ತಾ ಇದೆ ಸಿನಿಮಾದ ಭರ್ಜರಿ ಸಕ್ಸಸ್? ನಮ್ಮ ಚನ್ನಪಟ್ಟಣದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಸ್ಕಾರ ಚನ್ನಪಟ್ಟಣ, ಹೇಗಿದ್ದೀರಾ? ಅವ್ರು ಹೇಳ್ದಾಗೆ ನಮ್ಮ ಸಿನಿಮಾ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಥಿಯೇಟ್ರಲ್ಲಿ. ಇವತ್ತು ಬೆಳಗ್ಗೆ ನಾವು ಲಕ್ಷ್ಮೀ ಥಿಯೇಟ್ರಿಗೆ ಹೋಗಿದ್ವಿ, ಹೌಸ್ಫುಲ್ ಇತ್ತು, ತುಂಬಾ ಖುಷಿ ಆಯ್ತು. ನಾನಿರ್ಬೋದು, ಜಯದ್ ಅವ್ರು ಇರ್ಬೋದು, ಇವಾಗ ಒಂದ್ ಸಿನಿಮಾ 2 ಸಿನಿಮಾ ಮಾಡಿ ಬರ್ತಾ ಇರೋದು. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ನಾವು ಇನ್ನು ಹಲವಾರು ಸಿನಿಮಾಗಳು ಮಾಡ್ಬೋದು. ನಮ್ಮ ಕನ್ನಡ ಪ್ರತಿಭೆನ ನೀವು ಬೆಳೆಸಿ ಅಂತ ಕೇಳ್ಕೊತೀನಿ. ಅಯ್ಯೋ ಶಿವನೇ ಸಾಂಗ್ ಇಷ್ಟ ಅಲ್ವಾ? ಚೆನ್ನಾಗಿದ್ಯಾ? ಸಿನಿಮಾ ಎಷ್ಟು ಜನ ನೋಡಿದಿರಪ್ಪ ಪ್ಲೀಸ್ ಹೇಳಿ. ಇಷ್ಟೊಂದು ಜನ ನೋಡಿದಿರ. ನಾಳೆ ರಜೆ ಇದೆ, ಇಷ್ಟು ತುಂಬಾ ಜನ ಇದ್ದೀರಾ. ನಾಳೆ ಗಣರಾಜ್ಯೋತ್ಸವ, ಎಲ್ಲ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಆದ್ರೂ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹೇಳಿ, ಇವಾಗ ಯಾರ್ಯಾರು ಸಿನಿಮಾ ನೋಡಿದ್ರೆ ಅವ್ರಿಗೆ ಗೀತಾ ಯಾರು ಅಂತ ಗೊತ್ತಾಗಿರುತ್ತೆ. ಗೀತಾ ಸಿನಿಮಾದಲ್ಲಿ ಏನ್ ಮಾಡ್ತಾಳೆ ಅಂತಾನೂ ಗೊತ್ತಾಗಿರುತ್ತೆ. ಯಾರು ಗೀತಾ ಹೇಗೆ ಏನಿದೆ ಅವಳ ಪಾತ್ರ ಅಂತ ನೋಡಕ್ಕಾದ್ರೂ ಎಲ್ಲರೂ ದಯವಿಟ್ಟು ನಾಳೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಲವ್ ಯು ಚನ್ನಪಟ್ಟಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ